ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಣ್ಣಯ್ಯ ಈ ಜಂಟಿ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಡೆಸಿರುವಂತಹ ಮುಖ್ಯವಾದ ಉದ್ದೇಶ ಏನು ಅಂದರೆ, ಕೇಂದ್ರದಲ್ಲಿ ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಮತ್ತು ಕರ್ನಾಟಕದ ಕೋಟಾದಿಂದ ಎಂಪಿಯಾಗಿ ಕೇಂದ್ರದಲ್ಲಿ ವಿತ್ತ ಸಚಿವರು ಆಗಿರುವಂಥ ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಕೇಂದ್ರದ ಬಜೆಟ್ನಲ್ಲಿ SC, SP ಮತ್ತು TSP ಕಾಯ್ದೆಯನ್ನು ಜಾರಿಗೊಳಿಸದೆ SC, STಗಳ ಜನಸಂಖ್ಯೆಗೆ ಅನುಗುಣವಾಗಿ ಏನು ಒಂದು ಅನುದಾನ ಸುಮಾರು 4 ಲಕ್ಷ ಕೋಟಿ ಮಂಜೂರು ಮಾಡಬೇಕಾಗಿದ್ದನ್ನು ವಂಚಿಸಿದ್ದಾರೆ. ಇದನ್ನು ಖಂಡಿಸಿ ನಾವು ಕೇಂದ್ರ ಸರ್ಕಾರವನ್ನು ಈ SC, TSP ಕಾಯ್ದೆ ಜಾರಿಗೊಳಿಸಿ ಈ 4 ಲಕ್ಷ ಕೋಟಿ ಮಂಜೂರು ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ದೆಹಲಿಯ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರವಾದಂತಹ ಪ್ರಜಾಸತ್ತಾತ್ಮಕ ಅಹಿಂಸಾತ್ಮಕ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಸಿದ್ದರಾಮಯ್ಯನವರು SC, SP, TSP ಕಾಯ್ದೆಯನ್ನು ಜಾರಿಗೊಳಿಸಿದಂತಹ ಈ ದೇಶದ ಮೊದಲನೇ ಮುಖ್ಯಮಂತ್ರಿಗಳು. 24% ಹಣ ಹಂಚಿಕೆ ಮಾಡಲಾಗಿದೆ, 39,000 ಕೋಟಿ ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ ಮನುವಾದಿ ಅಧಿಕಾರಿಗಳು ಸೆಕ್ಷನ್ 7D, ಸೆಕ್ಷನ್ 7C ಅನ್ನು ಈ ಕಾಯ್ದೆಯಲ್ಲಿ ಸೇರಿಸೋದ್ರ ಮೂಲಕ SC, STಗಳ ಅನುದಾನವನ್ನು ಡೈವರ್ಟ್ ಮಾಡ್ತಾ ಇದ್ರು. ದಲಿತ ಸಂಘಟನೆಗಳು ನಾವೆಲ್ಲ ಸೇರಿ ಚಳವಳಿಯನ್ನು ಮಾಡಿದ್ದ ಪರಿಣಾಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 9 ವರ್ಷಗಳಿಂದ ನಡೀತಾ ಇದ್ದಂತಹ ಈ ದುರ್ಬಳಕೆಯನ್ನು ತಡೆದು ಸೆಕ್ಷನ್ 7Dಯನ್ನು ರದ್ದು ಮಾಡಿದ್ದಾರೆ. ಅದಕ್ಕೂ ನಾವು ಮಾನ್ಯ ಸಿದ್ದರಾಮಯ್ಯನವರನ್ನು ಅಭಿನಂದಿಸ್ತೀವಿ. ಮತ್ತು ಸೆಕ್ಷನ್ 7Cಯಲ್ಲಿಯೂ ಕೂಡ ದುರ್ಬಳಕೆ ಆಗ್ತಾ ಇರೋದನ್ನು ತಡಿಬೇಕು ಅಂತ ಹೇಳಿ ನಾವು ಅವರಿಗೆ ಚಳವಳಿಯ ಮೂಲಕ ಆಗ್ರಹ ಪಡಿಸಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೆಕ್ಷನ್ 7Cಯನ್ನು ಕೂಡ ರದ್ದು ಮಾಡಿ ಯಾವುದೇ ಹಣ ದುರ್ಬಳಕೆ ಆಗದ ಹಾಗೆ SC, TSP ಹಣ SC, STಗಳಿಗೆ ವಿನಿಯೋಗ ಮಾಡಬೇಕು. ತಪ್ಪಿತಸ್ಥ ಅಧಿಕಾರಿಗಳನ್ನು ಜೈಲು ಶಿಕ್ಷೆ ಕೂಡ ವಿಧಿಸೋದಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಅವರು ತಮ್ಮ ಬದ್ಧತೆಯನ್ನು ಹೇಳಿರೋದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವರನ್ನ ನಾವು ಅಭಿನಂದಿಸ್ತೀವಿ. ಮತ್ತು ಆದಷ್ಟು ಬೇಗ PDCL ಕಾಯ್ದೆಯ ಹಿಂದುಳಿದ ಸೆಕ್ಷನ್ಗಳಿಗೆ ತಿದ್ದುಪಡಿ ಮಾಡಿ ಮತ್ತು ಸೆಕ್ಷನ್ 7C SC, TSP ಕಾಯ್ದೆ ಆದಷ್ಟು ರದ್ದು ಮಾಡಿ SC, TSP ಹಣವನ್ನು ನೀವು ದುರ್ಬಳಕೆ ಆಗದ ಹಾಗೆ ತಡೆಯೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೋಸ್ಕರ ನಿಮ್ಮನ್ನು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಅಭಿನಂದಿಸ್ತಾ ಇದ್ದೀವಿ. ದಲಿತ ವಿರೋಧಿ, ಹಿಂದುಳಿದ ವರ್ಗದ ವಿರೋಧಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟು ಬಡವರ ವಿರೋಧಿಯಾಗಿ ಈ ಪಾದಯಾತ್ರೆ ನಡೀತಾ ಇದೆ. ಈ ಪಾದಯಾತ್ರೆ ಅಗತ್ಯ ಇಲ್ಲ, ಇದನ್ನು ಕೂಡ ನಾವು ಖಂಡಿಸ್ತೀವಿ. ಇನ್ನು ಕೇಂದ್ರದಿಂದ ಬರಬೇಕಾದಂತಹ ರಾಜ್ಯಕ್ಕೆ ಈ ಘೋರ ಪ್ರವಾಹ, ಈ ಘೋರ ಮಳೆ ಹಾನಿ, ಅತಿವೃಷ್ಟಿ, ಅನಾವೃಷ್ಟಿ, ರೈತರ ಆತ್ಮಹತ್ಯೆ ತಡೆಯಲಿಕ್ಕೆ ಬೇಕಾದಂತಹ ಅನುದಾನವನ್ನು ಕೇಂದ್ರದಿಂದ ತರೋದಕ್ಕೋಸ್ಕರ ಈ BJP ಗೆದ್ದಿರುವಂಥ 19 ಜನತಾದಳದವರು ಏನೋ 1-2 ಜನ ಇದ್ದಾರೆ, ಇವರೆಲ್ಲ ಅಲ್ಲಿ ಕೇಂದ್ರದಲ್ಲಿ ಹೋರಾಟ ಮಾಡ್ತೀವಿ. ಇಲ್ಲಿ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳೋದು ಏನು ಇದೆ ಅಂದರೆ ಅಸೂಯೆ. ಒಬ್ಬ ಹಿಂದುಳಿದ ವರ್ಗ, ಶೋಷಿತ ವರ್ಗದ ಸಂವಿಧಾನ ಪರವಾಗಿ, ಜನರ ಪರವಾಗಿ, ಜನತೆಯ ಪರವಾಗಿ ಆಡಳಿತ ಕೊಡ್ತಾ ಇರೋದನ್ನು ನೋಡಿ ಸಹಿಸಲಾರದೇನೆ ಈ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರಲ್ಲ, ಇದು ಬಹಳ ದಲಿತ ವಿರೋಧಿ, ಜನವಿರೋಧಿ ಬೇಡಿಕೆ BJP JDS ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಅದೇ ರೀತಿ ಮುಡಾ ಹಗರಣದಲ್ಲೂ ಕೂಡ SC, ST ಜಮೀನನ್ನು ಅದು PDCL ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ, ಅದು ಗೌರ್ಮೆಂಟಿಂದ ಗ್ರಾಂಟ್ ಆಗಿರೋ ಜಮೀನು ಅಲ್ಲ. ಆದರೆ ಇವರೇ CBI, ಇವರೇ ED, ಇವರೇ ವಿಶ್ವಸಂಸ್ಥೆ, ಇವರೇ ವರ್ಲ್ಡ್ ಕೋರ್ಟ್ ಆಗಿ ಹೇಳ್ತಾ ಇದ್ದಾರೆ. ಯಾವ ಒಂದು ವಿಚಾರಣೆಯೂ ಕೂಡ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ, ವಾಲ್ಮೀಕಿ ನಿಗಮದಲ್ಲಿ ಅಂತ ಹೇಳ್ತಾ ಇಲ್ಲ. ಆದರೆ ಅಂಗೈ ಹುಣ್ಣಿಗೆ ಕನ್ನಡಿ ಏಕೆ ಅನ್ನೋ ಥರ ಯೂನಿಯನ್ ಬ್ಯಾಂಕ್ ಕೇಂದ್ರ ಸರ್ಕಾರದ ಅಧೀನ, ನರೇಂದ್ರ ಮೋದಿ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅಧೀನದಲ್ಲಿ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಈ 89 ಕೋಟಿ ಲೂಟಿಯಲ್ಲಿ ಭಾಗಿಗಳಾಗಿದ್ದು ಅವರನ್ನು CBI ಇನ್ನೂ ಬಂಧಿಸದೇ ಇರೋದು ಅನುಮಾನಕ್ಕೆ ಕಾರಣ ಇದೆ. ಕಾರಣ ಆ ಅಧಿಕಾರಿಗಳನ್ನು ಬಂಧಿಸಿದರೆ ಅವರ ಬಾಯಲ್ಲಿ ವಿತ್ತ ಸಚಿವರ ಹೆಸರು ಬರಬಹುದು, ಪ್ರಧಾನಿಗಳ ಹೆಸರು ಬರಬಹುದು. ಇವೆಲ್ಲ ನಡೆಯೋದ್ರಿಂದ ಕೇಂದ್ರದ ನಿರ್ಮಲಾ ಸೀತಾರಾಮನ್ ಅವರನ್ನು ರಾಜೀನಾಮೆ ಪಡ್ಕೊಳ್ಬೇಕು. ನರೇಂದ್ರ